ಇವತ್ತು ನಾವು ಹೋಗ್ತಿರುವಂತ ಜಾಗ ಭೂಮಿ ಮೇಲೆ ಪ್ರಕೃತಿ ಮಾಡಿರೋ ಅತ್ಯದ್ಭುತ ಕಲಾಕೃತಿ ಅಂತ ಹೇಳ್ತಾರೆ. ಇದು ಅತಿ ಹೆಚ್ಚು ಫೋಟೋಗ್ರಫಿ ಆಗಿರುವಂತ ಕ್ಯಾನ್ಯನ್ ಅಂದ್ರೆ ಕಣಿವೆ. ಪ್ರಕೃತಿಯ ಲಕ್ಷಾಂತರ ವರ್ಷಗಳ ಪರಿಶ್ರಮದಿಂದ ಆಗಿರೋ ಈ ಜಾಗ ಮನುಷ್ಯಗೆ ಸಿಕ್ಕಿರೋ ಒಂದು ಬ್ಯೂಟಿಫುಲ್ ಗಿಫ್ಟ್. ನಮಸ್ಕಾರ, ನಾವಿವತ್ತು ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಆ್ಯಂಟಿಲೋಪ್ ಕ್ಯಾನಿಯನ್ಗೆ ಬಂದಿದ್ದೀವಿ. ಕೆನ್ಸ್ ಟೂರ್ಸ್ ಜೊತೆ ಟಿಕೆಟ್ ಬುಕ್ ಮಾಡಿಕೊಂಡು ಬೆಳಗ್ಗೆ 8 ಗಂಟೆ ಸ್ಲಾಟಿಗೆ ಲೋವರ್ ಆ್ಯಂಟಿಲೋಪ್ ಕ್ಯಾನಿಯನ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದಷ್ಟು ಫೋಟೋಸ್ ತಗೋತೀವಿ. ಕಾಪಿ ರೈಟ್ಸ್ ಇದೆಯಂತೆ, ವೀಡಿಯೋಸ್ ಮಾಡಬಾರ್ದಂತೆ. ಸೊ ವಿಡಿಯೋ ಮಾಡೋದಕ್ಕಾಗಲ್ಲ, ಫೋಟೋಸ್ ಮಾತ್ರ ತೊಗೊಂಡು ಫೋಟೋಸ್ ಪೋಸ್ಟ್ ಮಾಡ್ತೀವಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ಸಿ ದಿ ಕ್ಯಾನಿಯನ್. ಆಂಟಿಲೋಪ್ ಕ್ಯಾನಿಯನ್ ಫೋಟೋಗ್ರಾಫರ್ಸ್ಗೆ ಸ್ವರ್ಗ ಇದ್ದಂಗೆ. ಪ್ರಕೃತಿ ಈ ಸ್ವರ್ಗನ ಹೇಗೆ ಕ್ರಿಯೇಟ್ ಮಾಡ್ತು ನೋಡೋಣ ಬನ್ನಿ. ಸರಿಸುಮಾರು 190 ಮಿಲಿಯನ್ ವರ್ಷಗಳ ಹಿಂದೆ ಈ ಜಾಗ ಎಲ್ಲ ಮರಳುಗಾಡಾಗಿತ್ತು. ಸುಮಾರು ವರ್ಷಗಳ ನಂತರ ಇಲ್ಲೂ ಕೂಡ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ಮರಳಲ್ಲಿ ಸ್ಫಟಿಕ ಮತ್ತು ಐರನ್ ಆಕ್ಸೈಡ್ ಕಂಟೆಂಟ್ ಇದ್ದಿದ್ದರಿಂದ ಮಳೆ ಬಂದಾಗ ಮಳೆ ನೀರು ಜೊತೆ ಈ ಮರಳು ಮಿಕ್ಸ್ ಆಗಿ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಯಿತು. ಸಾವಿರಾರು ವರ್ಷಗಳ ಈ ಪ್ರಕ್ರಿಯೆಯಿಂದ ಮರಳುಗಾಡಾಗಿದ್ದ ಜಾಗ ಸ್ಟ್ಯಾಂಡ್ ಸ್ಟೋನ್ ಅಂದರೆ ಮರಳುಗಲ್ಲಾಗಿ ಬದಲಾಯಿತು. ಇದನ್ನು ನ್ಯಾವಾಹೋ ಸ್ಟ್ಯಾಂಡ್ ಸ್ಟೋನ್ ಅಂತ ಕೂಡ ಕರೀತಾರೆ. ಇಲ್ಲಿ ಕೊಲೊರಾಡೋ ನದಿ ಹರಿಯುತ್ತೆ. ಮಾನ್ಸೂನ್ ಟೈಮ್ನಲ್ಲಿ ಬರ್ತಾ ಇದ್ದ ಮಳೆಯಿಂದ ಪ್ರವಾಹ ಉಂಟಾಗಿ ಫ್ಲಾಶ್ ಫ್ಲಡ್ ಕ್ರಿಯೇಟ್ ಆಗ್ತಾ ಇತ್ತು. ಫ್ಲಾಶ್ ಫ್ಲಡ್ ಇಲ್ಲಿದೆ ಸ್ಟ್ಯಾಂಡ್ ಸ್ಟೋನ್ನ ಕೊರಿಯೋದಕ್ಕೆ ಸ್ಟಾರ್ಟ್ ಮಾಡ್ತು. ಲಕ್ಷಾಂತರ ವರ್ಷಗಳ ಕಾಲ ಮಾನ್ಸೂನ್ ಟೈಮ್ನಲ್ಲಿ ಬರ್ತಿದ್ದ ಫ್ಲಾಶ್ ಫ್ಲಡ್ ಸ್ಟ್ಯಾಂಡ್ ಸ್ಟೋನ್ನ ಕೊರೆದು ಈಗ ನಾವು ನೋಡ್ತಿರೋಂಥ ಈ ಅದ್ಭುತವಾದ ಕ್ಯಾನಿಯನ್ನ ಕ್ರಿಯೇಟ್ ಮಾಡಿರೋದು. ಬರೀ ನೀರು ಮಾತ್ರ ಅಲ್ಲ, ಇಲ್ಲಿ ಜೋರಾಗಿ ಬೀಸ್ತಾ ಇದ್ದ ಗಾಳಿ ಕ್ಯಾನಿಯನ್ ಗೋಡೆನ ಸವಸಿ ಒಂದು ಸ್ಮೂತ್ ಫಿನಿಶಿಂಗ್ ಕೊಟ್ಟಿದೆ. ಈಗಲೂ ಕೂಡ ಅವಾಗ ಇಲ್ಲಿ ಫ್ಲಾಶ್ ಫ್ಲಡ್ ಆಗುತ್ತೆ. ಫ್ಲಾಶ್ ಫ್ಲಡ್ ಪ್ರೊಟೆಕ್ಷನ್ ಇದ್ದಾಗ ಈ ಟೂರ್ನ ಕ್ಲೋಸ್ ಮಾಡ್ತಾರೆ. ನ್ಯಾವಾಹೋ ಸ್ಟ್ಯಾಂಡ್ ಸ್ಟೋನಿಂದ ಆಗಿರೋ ಆಂಟಿಲೋಪ್ ವಾಲ್ನಲ್ಲಿ ಐರನ್ ಆಕ್ಸೈಡ್ ಮತ್ತು ಬೇರೆ ಮಿನರಲ್ಸ್ ಇರೋದ್ರಿಂದ ಸೂರ್ಯನ ಬೆಳಕು ಬಿದ್ದಾಗ ಬೇರೆ ಬೇರೆ ಕಲರ್ಸ್ ಅಂದರೆ ಆರೆಂಜ್, ರೆಡ್, ಯೆಲ್ಲೋ ಮತ್ತು ಇವನ್ ಪಿಂಕ್ ಕಲರ್ಸ್ ಕೂಡ ಕಾಣಿಸುತ್ತೆ. ಈ ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ಗೋಡೆ ಮೇಲೆ ಬೀಳೋ ಬೆಳಕು ಪ್ರತಿಬಿಂಬಿಸಿ ಆ ಬಣ್ಣಗಳಿಗೆ ಜೀವ ಕೊಡುತ್ತೆ. 1930ರಲ್ಲಿ ಇಲ್ಲಿ ತೊಗೊಂಡಿರೋ ಫೋಟೋಸ್ನ ಫಸ್ಟ್ ಪಬ್ಲಿಷ್ ಮಾಡ್ತಾರೆ. ಅದಾದಮೇಲೆ 1970ರಷ್ಟರೊಳಗಡೆ ಈ ಜಾಗ ಫೇಮಸ್ ಆಗ್ತಾ ಬರುತ್ತೆ. ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಕೂಡ ಈ ಜಾಗದ ಬಗ್ಗೆ ಡಾಕ್ಯುಮೆಂಟ್ರಿ ವಿಡಿಯೋಸ್ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಡೆಸ್ಕ್ಟಾಪ್ ವಾಲ್ಪೇಪರ್ ಆಗಿ ಕೂಡ ಆಂಟಿಲೋಪ್ ಕ್ಯಾನಿಯನ್ ಫೋಟೋಸ್ನ ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ತೆಗೆದಿರೋ ಫ್ಯಾಂಟಮ್ ಅನ್ನೋ ಫೋಟೋ 2014ರಲ್ಲಿ $6.5 ಮಿಲಿಯನ್ ಅಂದರೆ ಇವತ್ತಿನ ರೇಟಲ್ಲಿ 54 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಇದು ಇನ್ನೊಂದು ರೀಸನ್ ಏನಕ್ಕೆ ಈ ಜಾಗನ ಫೋಟೋಗ್ರಾಫರ್ ಸ್ವರ್ಗ ಅಂತ ಕರೆಯೋದಕ್ಕೆ. ಮಧ್ಯಾಹ್ನ ಈ ಕ್ಯಾನಿಯನ್ ನೋಡೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ತಾರೆ, ಯಾಕಂದರೆ ಸೂರ್ಯನ ಬೆಳಕು ನೇರವಾಗಿ ಕ್ಯಾನಿಯನ್ ಒಳಗಡೆ ಬೀಳ್ತಾ ಇರುತ್ತೆ. ನಮಗೆ ಬೆಳಗ್ಗೆ 8 ಗಂಟೆ ಸ್ಲಾಟ್ ಸಿಕ್ಕಿತ್ತು. ಲಕ್ಕಿಲ್ಲಿ ಸೂರ್ಯನ ಬೆಳಕಿದ್ದರಿಂದ ಕಲರ್ ವೇರಿಯಂಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನ್ಯಾವಾಹೋ ಅನ್ನೋದು ಇಲ್ಲಿ ವಾಸ ಇದ್ದಿದ್ದ ಅಮೆರಿಕನ್ ಟ್ರೈಬ್ಸ್ ನೇಮ್, ಹಾಗಾಗಿನೇ ಈ ಜಾಗಕ್ಕೆ ನ್ಯಾವಾಹೋ ಸ್ಟ್ಯಾಂಡ್ ಸ್ಟೋನ್ ಅಂತ ಹೆಸರು ಬಂದಿದ್ದು. ಹಾಗೆ ಇದನ್ನ ಅತಿ ಪವಿತ್ರವಾದ ಜಾಗ ಅಂತ ಅನ್ಕೊಂಡಿದ್ದಾರೆ. ಈ ಟ್ರೈಬ್ಸ್ ಜನನೇ ಇಲ್ಲಿನ ಟೂರ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರೋದು. ಈ ಕ್ಯಾನಿಯನ್ ಒಳಗಡೆ ಕೆಲವು ಶೇಪ್ಸ್ ನ ಗುಡಿಸಿದ್ದಾರೆ. ಈ ಪಿಕ್ಚರ್ ಅಲ್ಲಿ ಕಾಣಿಸಿರೋದು ಲಯನ್ ಫೇಸ್. ಇಲ್ಲಿ ರೆಡ್, ಆರೆಂಜ್ ಮತ್ತು ಬ್ಲೂ ಕಲರ್ ನ ನೋಡಬಹುದು. ನೆಕ್ಸ್ಟ್ ಡ್ರ್ಯಾಗನ್ ಫೇಸ್. ಇಲ್ಲಿ ಆರೆಂಜ್, ಯೆಲ್ಲೋ, ಪಿಂಕ್ ಮತ್ತೆ ಪರ್ಪಲ್ ಕಲರ್ ನ ನೋಡಬಹುದು. ಇದು ವಿಮೆನ್ ಇನ್ ಏರ್ ಅಂದ್ರೆ ಒಂದು ಹೆಣ್ಣು ಮಗು ತನ್ನ ಕೂದಲನ್ನ ಗಾಳಿಯಲ್ಲಿ ಹಾರಾಡಿಸ್ತಿರೋ ಹಾಗೆ ಕಾಣಿಸ್ತಿದೆ. ಇದರಲ್ಲಿ ರೆಡ್ ಮತ್ತೆ ಆರೆಂಜ್ ಕಲರ್ ನ ನೋಡಬಹುದು. ಇದು ಆರ್ಚ್. ಇಲ್ಲಿ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ನ ನೋಡಬಹುದು. ನೆಕ್ಸ್ಟ್ ಬುಲ್. ಇಲ್ಲಿ ರೆಡ್ ಮತ್ತೆ ಯೆಲ್ಲೋ ಕಲರ್ ನ ನೋಡಬಹುದು. ಈ ಪಿಕ್ಚರ್ ಕ್ಯಾನಿಯನ್ ಮೇಲ್ಭಾಗದ್ದು. ನೀವು ನೋಡ್ತಿರೋ ಆ ಸಣ್ಣ ಗ್ಯಾಪ್ ಅಲ್ಲೇ ನಾವು ಇಷ್ಟೊತ್ತು ನೋಡಿದಂತ ಅದ್ಭುತ ಲೋಕ ಇದ್ದಿದ್ದು. ಈ ಚಿಕ್ಕ ಗ್ಯಾಪ್ ಅಲ್ಲಿ ಪ್ರಕೃತಿ ಮಾಡಿರೋ ಈ ಮಾಸ್ಟರ್ ಆರ್ಟ್ ವರ್ಕ್ ನಮ್ ಕಲ್ಪನೆಗೂ ಮೀರಿತ್ತು. ಈ ಕ್ಯಾನಿಯನ್ ನ ಮೇಲಿಂದ ನೋಡಿದ್ಮೇಲೆ ನಮ್ಗೆ ಅನ್ಸಿದ್ದು ಒಂದೇ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಮಾತು ಎಷ್ಟು ನಿಜ ಅಂತ. ಮೇಲಿಂದ ನೋಡೋದಕ್ಕೆ ಜಸ್ಟ್ ಅಲ್ಲೊಂದು ಗ್ಯಾಪ್ ಇದೆ ಅಂತ ಕಾಣಿಸುತ್ತೆ, ಬಟ್ ಒಳಗಡೆ ಇಳಿದು ನೋಡಿದಾಗ ಅಲ್ಲೊಂದು ದೊಡ್ಡ ಅದ್ಭುತ ಲೋಕನೇ ಇತ್ತು. ಕ್ಯಾನಿಯನ್ ಇಂದ ಈಚೆ ಬಂದ ಮೇಲೆ ನಮ್ಗೆ ಇನ್ನೂ ಒಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂದ್ರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಡೈನೋಸರ್ಗಳು ಓಡಾಡ್ತಾ ಇದ್ದ ಜಾಗದಲ್ಲಿ ನಾವು ಇವತ್ತು ಓಡಾಡ್ತಾ ಇದೀವಿ ಅಂತ. ನಾವು ನೋಡ್ತಾರ ಈ ಹೆಜ್ಜೆ ಗುರುತು ಡಿಲೋಫಸರಸ್ ಅನ್ನೋ ಡೈನೋಸರ್ದಂತೆ. ಜುರಾಸಿಕ್ ಪಾರ್ಕ್ ಪಾರ್ಟ್ 1 ಮೂವಿನಲ್ಲಿ ಕೂಡ ಈ ಡೈನೋಸರ್ ನ ತೋರಿಸಿದ್ದಾರೆ. ಅದರ ಪಿಕ್ಚರ್ ಇಲ್ಲಿ ಹಾಕಿದೀವಿ ನೋಡಿ. ಈ ತರ ಡೈನೋಸರ್ದೇ ಈ ಹೆಜ್ಜೆ ಗುರುತು ಅಂತ ಗೈಡ್ ನಮ್ಗೆ ಹೇಳಿದ್ರು. ನಾವು ಆಂಟಿಲೋಪ್ ಕ್ಯಾನಿಯನ್ ನ 3 ಕಡೆ ನೋಡಬಹುದು. ಲೋವರ್ ಆಂಟಿಲೋಪ್ ಕ್ಯಾನಿಯನ್, ಅಪ್ಪರ್ ಆಂಟಿಲೋಪ್ ಕ್ಯಾನಿಯನ್, ಕ್ಯಾನಿಯನ್ ಎಕ್ಸ್ ನಲ್ಲಿ. ನಾವು ಬಂದಿರೋದು ಲೋವರ್ ಆಂಟಿಲೋಪ್ ಕ್ಯಾನಿಯನ್ಗೆ. 3 ಕ್ಯಾನಿಯನ್ ಸಿಮಿಲರಿಟೀಸ್ ನ ಈ ಇನ್ಫಾರ್ಮೇಶನ್ ಬೋರ್ಡ್ ಅಲ್ಲಿ ನೋಡಬಹುದು. ಇದೇ ಪೇಜ್ ಆರಿಜೋನಾದಲ್ಲಿ ಇನ್ನೊಂದು ಫೇಮಸ್ ಅಂಡ್ ಐಕಾನಿಕ್ ಟೂರಿಸ್ಟ್ ಪ್ಲೇಸ್ ಇದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ಟ್ರೆಂಡ್
ಕೊಲೆರಾಡೋ ನದಿ ಮಾಡಿರುವಂತ ಇನ್ನೊಂದು ಅದ್ಭುತನೇ ಈ ಹಾರ್ಶೂ ಬೆಂಡ್. ಈ ಜಾಗನ ಹಾರ್ಶೂ ಬೆಂಡ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಇಲ್ಲಿರುವಂತ ಕೊಲೆರಾಡೋ ನದಿಯು ಹಾರ್ಶೂ ಬೆಂಡ್ ಅಂದ್ರೆ ಕುದುರೆ ಲಾಳದ ಆಕಾರದಲ್ಲಿ ಹರಿಯೋದ್ರಿಂದ ಈ ಜಾಗಕ್ಕೆ ಹಾರ್ಶೂ ಬೆಂಡ್ ಅಂತ ಹೆಸರು ಬಂತು. ಈ ಹಾರ್ಶೂ ಬೆಂಡ್ ಸುಮಾರು 1400 ಅಡಿ ಆಳ ಇದೆ. ಈ ಜಾಗನ ನೋಡೋದಕ್ಕೆ ಪ್ರತಿ ವರ್ಷ ಸುಮಾರು 20 ಲಕ್ಷ ಜನ ಬರ್ತಾರೆ. ಈ ಜಾಗದಲ್ಲಿ ಸನ್ರೈಸ್ ಸನ್ಸೆಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ, ಯಾಕಂದ್ರೆ ಸೂರ್ಯನ ಬೆಳಕು ಈ ಹಾರ್ಶೂ ಬೆಂಡ್ ಮೇಲೆ ಬಿದ್ದಾಗ ತುಂಬಾ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ. ಬನ್ನಿ ಇಲ್ಲಿನ ಕಲರ್ಫುಲ್ ಸನ್ಸೆಟ್ ನ ನೋಡೋಣ. ಈ ಹಾರ್ಶೂ ಬೆಂಡ್ ನ ನೋಡುವಂತ ದಾರಿಯಲ್ಲಿ ನಾವು ಕೆಲವು ಜನ ಇಲ್ಲಿ ಕಳ್ಳನ ಜೋಡಿಸೋದನ್ನ ನೋಡಿದ್ವಿ. ನಮ್ಮ ಭಾರತದಲ್ಲಿ ನಾವು ಹೇಗೆ ಕಳ್ಳನ ಜೋಡಿಸುವಂತ ನಂಬಿಕೆನ ಇಟ್ಕೊಂಡಿದೀವೋ ಇಲ್ಲಿರುವಂತ ಜನರಲ್ಲೂ ಈ ನಂಬಿಕೆನ ನೋಡೋದಕ್ಕೆ ಸಾಧ್ಯ ಆಯ್ತು. ಯಾಕೆ ಜೋಡಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಭಾರತದಲ್ಲೂ ಇದೇ ರೀತಿ ಯಾವ್ದಾದ್ರು ಕ್ಯಾನಿಯನ್ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಆಗ ನಮಗೆ ಗೊತ್ತಾಗಿದ್ದೇನು ಅಂದರೆ ಮೇಘಾಲಯ ಸ್ಟೇಟ್ನಲ್ಲಿ ನದಿ ನೀರು ಬಂಡೆಗಳನ್ನ ಕೊರೆದು ಇದೇ ರೀತಿ ಕ್ಯಾನಿಯನ್ ಮಾಡಿದೆ ಅಂತ. ಈ ಜಾಗ ಅಷ್ಟು ಫೇಮಸ್ ಆಗಿಲ್ಲ ಅನ್ಸುತ್ತೆ. ನಾವು ಎಷ್ಟೇ ಹುಡುಕಿದ್ರು ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ಬರೀ ಅಲ್ಲಿನ ಲೋಕಲ್ ಗೈಡ್ಸ್ಗಳಿಗೆ ಈ ಜಾಗಗಳ ಬಗ್ಗೆ ಗೊತ್ತು. ಯಾರಾದರೂ ಈ ಜಾಗ ನೋಡಬೇಕು ಅಂದರೆ ಲೋಕಲ್ ಗೈಡ್ಸ್ ಸಪೋರ್ಟ್ ತೊಗೊಂಡು ಈ ಜಾಗ ನೋಡಬೇಕಾಗತ್ತೆ. ಮತ್ತೊಂದು ಪ್ರಕೃತಿಯ ಸೌಂದರ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.